ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರನ್ನು ರಾಯಭಾರಿಯ ಚಾನೆಲ್ಗೆ ಸುಸ್ವಾಗತ ಮಾಡುತ್ತೇನೆ. ಇಂದು ನಾವು ತ್ರಿತ್ವದ ಬಗ್ಗೆ ಕಲಿಯೋಣ. ತ್ರಿತ್ವ ಎಂದರೆ ಆಂಗ್ಲ ಭಾಷೆಯಲ್ಲಿ ಟ್ರಿನಿಟಿ ಎನ್ನುತ್ತಾರೆ. ಈ ಪದವು 2 ಲತೀನ್ ಪದಗಳಿಂದ ಬಂದಿದೆ. ಟ್ರೈ ಅಂದರೆ 3, ಯುನಿಟಿ ಎಂದರೆ 1. ತ್ರಿತ್ವ ಟ್ರಿನಿಟಿ ಎಂಬ ಪದವು ನೇರವಾಗಿ ಬೈಬಲ್ನಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. ಆದರೆ ತ್ರಿತ್ವದ ಕಾರ್ಯ ಮತ್ತು ಸ್ವಭಾವವು ಸಂಪೂರ್ಣ ಬೈಬಲ್ನಲ್ಲಿಯೂ ಸ್ಪಷ್ಟವಾಗಿ ಪ್ರಕಟವಾಗಿದೆ. ಆದ್ದರಿಂದ ತ್ರಿತ್ವ ಎಂದರೆ ಒಂದು ದೇವರು, ಒಂದು ದೇವರ ಕುಮಾರ ಮತ್ತು ಒಂದು ಪವಿತ್ರಾತ್ಮ. ಇವರೆಲ್ಲರೂ ಒಂದೇ ಉದ್ದೇಶಕ್ಕಾಗಿ ಒಂದಾಗಿ ಕಾರ್ಯನಿರ್ವಹಿಸುತ್ತಾರೆ. ತಂದೆಯು ರಕ್ಷಣೆಯನ್ನು ಯೋಜಿಸುತ್ತಾನೆ, ಪುತ್ರನು ರಕ್ಷಣೆಯನ್ನು ನೆರವೇರಿಸುತ್ತಾನೆ, ಪವಿತ್ರಾತ್ಮನು ಆ ರಕ್ಷಣೆಯನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸುತ್ತಾನೆ. ಸೃಷ್ಟಿಯ ಆರಂಭದಿಂದಲೇ ನಾವು ತ್ರಿತ್ವವನ್ನು ನೋಡುತ್ತೇವೆ. ಆದಿಕಾಂಡ 1:2 ಹೀಗೆ ಹೇಳುತ್ತದೆ, ದೇವರ ಆತ್ಮನು ನೀರಿನ ಮೇಲೆ ತೇಲಾಡುತ್ತಿದ್ದನು. ಮತ್ತೆ ಮನುಷ್ಯನನ್ನು ಸೃಷ್ಟಿಸುವ ಮೊದಲು ದೇವರು ಹೇಳಿದೇನೆಂದರೆ, ಆದಿಕಾಂಡ 1:26 ನಾವು ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ. ಇಲ್ಲಿ ಈ ಪದಗಳನ್ನು ಗಮನಿಸಿ. ನಾವು, ನಮ್ಮ ಸ್ವರೂಪ, ಇದು ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗವಹಿಸಿರುವುದನ್ನು ತೋರಿಸುತ್ತದೆ. ಯೋಹಾನ 1:1-3 ಹೀಗೆ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿದ್ದನು, ಆತನ ಮೂಲಕವೇ ಎಲ್ಲ ಉಂಟಾಯಿತು. ಇಲ್ಲಿ ವಾಕ್ಯ ಎಂದರೆ ಯೇಸು ಕ್ರಿಸ್ತನು. ಆದ್ದರಿಂದ ಆರಂಭದಿಂದಲೇ ವಾಕ್ಯ ಎಂಬ ಯೇಸು ಇದ್ದನು. ತಂದೆ ಇದ್ದನು, ಆದಿಕಾಂಡ 1:1, ಪವಿತ್ರಾತ್ಮನು ಇದ್ದನು, ಆದಿಕಾಂಡ 1:2, ಪುತ್ರನು ಇದ್ದನು, ಯೋಹಾನ 1:1. ಒಂದು ಸರಳ ಉದಾಹರಣೆ, ಸೂರ್ಯನನ್ನು ಯೋಜಿಸಿ. ಸೂರ್ಯನು ನೀಡುವುದು ಏನು? ಬೆಳಕು, ಬಿಸಿ ಮತ್ತು ಶಕ್ತಿ. ಈ ಮೂರನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸುತ್ತೇವೆ, ಆದರೆ ಅವೆಲ್ಲವೂ ಒಂದೇ ಮೂಲದಿಂದ ಬರುತ್ತವೆ, ಅದೇ ಸೂರ್ಯ. ಅದೇ ರೀತಿ ತಂದೆ, ಪುತ್ರ ಮತ್ತು ಪವಿತ್ರಾತ್ಮರು 3 ಪ್ರತ್ಯೇಕ ದೇವರುಗಳಲ್ಲ, ಆದರೆ ಪರಿಪೂರ್ಣ ಏಕತೆಯಲ್ಲಿ ಕಾರ್ಯನಿರ್ವಹಿಸುವ ಒಬ್ಬನೇ ದೇವರು. ಇದು ದೇವರು ಸಂಬಂಧದ ಸ್ವಭಾವ ಉಳ್ಳವನಾಗಿದ್ದಾನೆ ಎಂಬುದನ್ನು ತೋರಿಸುತ್ತದೆ. ತಂದೆ, ಪುತ್ರ ಮತ್ತು ಪವಿತ್ರಾತ್ಮನಾಗಿ ತ್ರಿತ್ವದಲ್ಲಿ ನಾವು ಏನು ನೋಡುತ್ತೇವೆ? ತಂದೆ, ಪುತ್ರ ಮತ್ತು ಪವಿತ್ರಾತ್ಮರು ಯಾವುದೋ ಒಬ್ಬರಿಂದ ಒಬ್ಬರು ದೂರವಾಗಿರಲಿಲ್ಲ ಅಥವಾ ಬೇರ್ಪಟ್ಟಿರಲಿಲ್ಲ. ಅವರು ಒಂದಾಗಿ ಕಾರ್ಯನಿರ್ವಹಿಸುತ್ತಾರೆ. ಪರಿಪೂರ್ಣ ಸಮರಸತೆಯಲ್ಲಿ, ಪರಿಪೂರ್ಣ ಪ್ರೀತಿಯಲ್ಲಿ, ಪರಿಪೂರ್ಣ ಏಕತೆಯಲ್ಲಿ, ಪರಿಪೂರ್ಣ ಸಂಬಂಧದಲ್ಲಿ ಮತ್ತು ಸಂತೋಷಭರಿತ ಆಪ್ತತೆಯಲ್ಲಿ. ಯೇಸು ಪರಲೋಕಕ್ಕೆ ಹಿಂದಿರುಗುವ ಮೊದಲು ತನ್ನ ಶಿಷ್ಯರಿಗೆ ಒಂದು ಪ್ರಮುಖ ಆಜ್ಞೆಯನ್ನು ಕೊಟ್ಟನು. ಮತ್ತೇಯು 28:19 ಆದ್ದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ, ತಂದೆಯು ಪುತ್ರನು ಮತ್ತು ಪವಿತ್ರಾತ್ಮನು ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿ. ಯೇಸು ಏಕೆ ಈ ಆಜ್ಞೆಯನ್ನು ಕೊಟ್ಟನು? ಏಕೆಂದರೆ ಈ 3 ಒಗ್ಗಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅದನ್ನು ಯೇಸುವಿನ ದೀಕ್ಷಾಸ್ನಾನದ ಸಮಯದಲ್ಲಿ ನಾವು ಸುಂದರವಾಗಿ ತ್ರಿತ್ವದ ಕಾರ್ಯವನ್ನು ನೋಡುತ್ತೇವೆ. ಮತ್ತೆಯು 3:16-17 ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡು
ತಕ್ಷಣ ನೀರಿನೊಳಗಿಂದ ಮೇಲೆ ಬಂದನು. ಆಗ ಇಗೋ, ಆತನಿಗೆ ಸ್ವರ್ಗವು ತೆರೆಯಲ್ಪಟ್ಟಿತು. ದೇವರಾತ್ಮನು ಪಾರಿವಾಳದಿಂದ ಇಳಿದು ತನ್ನ ಮೇಲೆ ಬರುತ್ತಿದ್ದನ್ನು ಆತನು ಕಂಡನು. ಮತ್ತು ಇಗೋ, ಈತನು ನನ್ನ ಪ್ರೀತಿಯ ಮಗನು, ಈತನಲ್ಲಿ ನಾನು ಆನಂದಿಸುತ್ತೇನೆ ಎಂದು ಹೇಳುವ ಧ್ವನಿಯ ಸ್ವರ್ಗದಿಂದ ಕೇಳಿ ಬಂದಿತು. ಯೇಸು ದೀಕ್ಷಾಸ್ನಾನ ಪಡೆದಾಗ ಪವಿತ್ರಾತ್ಮನಾದ ಯೇಸು ನೀರಿನಲ್ಲಿ ಇದ್ದನು. ಪುತ್ರನಾದ ಯೇಸು ನೀರಿನಲ್ಲಿದ್ದನು. ಪವಿತ್ರಾತ್ಮನು ಪಾರಿವಾಳದಿಂದ ಇಳಿದನು ಮತ್ತು ತಂದೆಯು ಪರಲೋಕದಿಂದ ಮಾತನಾಡಿದನು, ಇವನೇ ನನ್ನ ಪ್ರಿಯ ಪುತ್ರನು, ಇವನಲ್ಲಿ ನಾನು ಸಂತೋಷಪಟ್ಟಿದ್ದೇನೆ. ಎಷ್ಟು ಸುಂದರವಾದ ಕ್ಷಣ ಇದು! ತಂದೆಯು ಪರಲೋಕದಿಂದ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಪುತ್ರನು ವಿಧೇಯತೆಯಿಂದ ನಡೆದುಕೊಳ್ಳುತ್ತಾನೆ. ಪವಿತ್ರಾತ್ಮನು ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರತ್ಯೇಕ ದೇವರೊಂದಿಗೆ ಇದೇ ರೀತಿಯು ಸಂಬಂಧವನ್ನು ಅನುಭವಿಸಬೇಕು ಎಂದು ಯೇಸು ಬಯಸುತ್ತಾನೆ. ಒಂದು ಉದಾಹರಣೆ, ನಡೆಯಲು ಕಲಿಯುವ ಮಗು. ನಡೆಯಲು ಕಲಿಯುತ್ತಿರುವ ಒಂದು ಮಗುವನ್ನು ಯೋಚಿಸಿ. ತಂದೆ ಒಂದು ಕೈ ಹಿಡಿದಿರುತ್ತಾನೆ, ತಾಯಿ ಇನ್ನೊಂದು ಕೈ ಹಿಡಿದಿರುತ್ತಾಳೆ. ಅವರು ಮಗುವನ್ನು ಮಾರ್ಗದರ್ಶನ ಮಾಡಿ ರಕ್ಷಿಸುತ್ತಾರೆ. ಆ ಮಗು ಆತ್ಮವಿಶ್ವಾಸದಿಂದ ನಡೆಯುತ್ತದೆ, ತನ್ನ ಶಕ್ತಿಯಿಂದಲ್ಲ, ಆದರೆ ಅವರಿಗೆ ಬೆಂಬಲವಿರುವುದರಿಂದ. ಅದೇ ರೀತಿ ತಂದೆ ನಿಮ್ಮನ್ನು ನಡೆಸುತ್ತಾನೆ. ಯೇಸು ನಿಮ್ಮೊಂದಿಗೆ ನಡೆಯುತ್ತಾನೆ. ಪವಿತ್ರಾತ್ಮನು ನಿಮ್ಮನ್ನು ಮಾರ್ಗದರ್ಶನ ಮಾಡಿ ಬಲಪಡಿಸುತ್ತಾನೆ. ಆದ್ದರಿಂದ ನೀವು ಎಂದಿಗೂ ಒಬ್ಬರಲ್ಲ. ಅದಕ್ಕಾಗಿ ಯೇಸು ಮತ್ತೇಯು 28:20 ವಾಗ್ದಾನ ಮಾಡಿದ್ದಾನೆ, ಯುಗದ ಅಂತ್ಯದವರೆಗೂ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ನಿಮ್ಮ ಕ್ರೈಸ್ತರ ಜೀವನವು ಒಂಟಿಯಾದ ಪ್ರಯಾಣವಲ್ಲ, ಅದು ತಂದೆಯೊಂದಿಗೆ, ಪುತ್ರನೊಂದಿಗೆ ಮತ್ತು ಪವಿತ್ರಾತ್ಮನೊಂದಿಗೆ ಇರುವ ಸಂಬಂಧವಾಗಿದೆ. ತ್ರಿತ್ವದ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿರಿ, ತಂದೆಗೆ ಪ್ರಾರ್ಥಿಸಿರಿ, ಯೇಸುವಿನ ಮಾದರಿಯನ್ನು ಅನುಸರಿಸಿರಿ ಮತ್ತು ಪವಿತ್ರಾತ್ಮನ ಮಾರ್ಗದರ್ಶನ ಹಾಗೂ ಬಲದ ಮೇಲೆ ಅವಲಂಬಿಸಿರಿ. ಸಂಬಂಧಗಳಿಗೆ ಮೌಲ್ಯ ನೀಡಿ, ದೇವರ ಸಂಪೂರ್ಣ ಕಾರ್ಯವನ್ನು ನಂಬಿರಿ. ತಂದೆಯು ಯೋಜಿಸುತ್ತಾನೆ, ಪುತ್ರನು ರಕ್ಷಿಸುತ್ತಾನೆ ಮತ್ತು ಪವಿತ್ರಾತ್ಮನು ಪರಿವರ್ತಿಸುತ್ತಾನೆ. ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನವು ತಂದೆ, ಪುತ್ರ ಮತ್ತು ಪವಿತ್ರಾತ್ಮನಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದೆ. ಧನ್ಯವಾದಗಳು.